ಇಲ್ಲಿ ಮಣ್ಣು ಬರ್ತಾ ಉಂಟಲ್ಲ, ಅದಕ್ಕೆ ಅದನ್ನು ನೋಡಬೇಕಂತ ಹೇಳಿ ಉಂಟಲ್ಲ, 3ನೇ ಸಲ ಇದಕ್ಕೆ ಕರ್ಕೊಂಡ್ಬಂದದ್ದು ನಾನು. ಅವನು ನೋಡಿ ಕೊಡುವಾಗೆ ಮಾಡ್ತೇನೆ ನೋಡಿ, ಅವನು ಕೊಡುವುದಿಲ್ಲ. ಹೆಂಗೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಾಯಂಕಾಲದಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲಿ ನನ್ನ ಮೈದು ನನಗೆ ಮನೆ ಕಟ್ಟಲಿಕ್ಕೆ ಮಣ್ಣು ಬರ್ತಾ ಉಂಟು. ಸೊ ಹಾಗೆ ನಾವು ಇಲ್ಲಿ ನೋಡಬೇಕಂತ ಇವನಿಗೆ ಗಾಡಿ ಬರಲಿಕ್ಕಿಲ್ಲ, ಮೇಲ್ಗಡೆ ಹೋಗೋಣ ಅಂತ ಹೇಳಿ ಸ್ಲ್ಯಾಪಿಗೆ ಹೋಗಿ ನಮಗೆ ಕಾಣ್ತದೆ ಮನೆ ಹತ್ತಿರನೇ. ಸೊ ಮಣ್ಣು ಸೆಟ್ ಆಗಲಿಕ್ಕೆ ಮಣ್ಣು ಹಾಕ್ತಿದ್ದಾರೆ ಜಾಗಕ್ಕೆ. ಹಾಗೆ ನಾವು ಇಲ್ಲಿ ಸ್ಲ್ಯಾಪಿಗೆ ಬಂದಿದ್ದೇವೆ, ನಾನು ಮತ್ತು ರಾಯಣ್ಣ. ಅವನಿಗೀಗ ಅಲ್ಲಿ ಮಣ್ಣು ಬರ್ತಾ ಉಂಟಲ್ಲ, ಅದಕ್ಕೆ ಅದನ್ನು ನೋಡಬೇಕಂತ ಹೇಳಿ ಉಂಟಲ್ಲ, 3ನೇ ಸಲ ಇದಕ್ಕೆ ಕರ್ಕೊಂಡ್ಬಂದದ್ದು ನಾನು. ಅಲ್ಲ ಗಾಡಿ ತುಳಿ ಬಾಬಾ. ಅಲ್ಲಿಗೆ ಹೋಗ್ಬೇಕಂತ ಈಗ, ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಸೊ ನಾವೀಗ ಸ್ಲ್ಯಾಪಲ್ಲಿ ನಿಂತಿದ್ದೇವೆ. ಇಲ್ಲಿಂದ ಅವನಿಗೆ ಅದನ್ನು ಇಟ್ಕೋಬೇಕಂತ ಮಣ್ಣು ಹಾಕೋದನ್ನು ನೋಡೋದು. ಅವನಿಗೆ ಖುಷಿ ಆಗ್ತದೆ ಮಣ್ಣು ಹಾಕೋದು ನೋಡಲಿಕ್ಕೆ. ಈಗ ಗಾಡಿ ಬರಲಿಕ್ಕಿಲ್ಲ, ಮಣ್ಣು ಹಾಕೋದು ನೋಡಲಿಕ್ಕೆ. ಮೋಡ ಕೂಡ ಆಗಿದೆ, ಗುಡುಗು ಕೂಡ ಬರ್ತಾ ಉಂಟು ಲೈಟಾಗಿ. ಇನ್ನು ಗುಡುಗು ಜೋರು ಬಂದರೆ ನಾವೀಗ ಓಡಬೇಕು. ಈಗ ಇಲ್ಲಿ ಜಾಗಕ್ಕೆ ಮಣ್ಣು ಹಾಕ್ತಾರೆ, ಅದನ್ನು ಇವನಿಗೆ ನೋಡಬೇಕಂತೆ. ಗಾಡಿ ಬರಲಿಕ್ಕಿಲ್ಲ, ಹಠಣೆ ಮಾಡೋದು ಮೇಲ್ಗಡೆ ಕರ್ಕೊಂಡು ಬಾ ಅಂತ. ಒಂದು ಸಲ ಕರ್ಕೊಂಡು ಬಂದು ತೋರಿಸಿದೆ, ಅದು ನನಗೆ ಈಗ ಫುಲ್ ಕರ್ಕೊಂಡು ಬಂದು ತೋರಿಸಬೇಕಾಗಿದೆ. ಗುಡುಗು ಬಂದರೆ ಇಲ್ಲಿ ಈಚೆ ಸೈಡ್ ಗುಡುಗು ಜಾಸ್ತಿ ಸ್ವಲ್ಪ. ಸೊ ಹಾಗೆ ನನಗೆ ಗುಡುಗು ಅಂದರೆ ತುಂಬ ಹೆದರಿಕೆ. ಈಚೆ ಸೈಡ್ ಗುಡುಗು ಕೂಡ ಜಾಸ್ತಿ ಉಂಟು. ಈಗ ಗುಡುಗು ಬಂದರೆ ನಾನು ಮತ್ತು ರಾಯನ್ ಪಿಚ್ಚೋ. ಹಲೋ ರಾಯನ್. ನನ್ನ ಪಾಡ್ತಾನೆ ಪೋಯ್ ಪೋಯ್ ಬಾಬಾ. ಸ್ಲ್ಯಾಪ್ ಹತ್ತಿರ ಉಂಟಲ್ಲ, ತುಂಬ ಒಳ್ಳೆ ಗಾಳಿ ಬರ್ತದೆ ಸ್ಲ್ಯಾಪಲ್ಲಿ ನಿಂತರೆ. ಇವತ್ತು ತುಂಬ ಅಂದರೆ ತುಂಬ ಸೆಕೆ, ಅಂದರೆ ಮಳೆ ಬರುವ ಹಾಗೆ ಉಂಟಲ್ಲ, ಹಾಗೆ ತುಂಬ ಸೆಕೆ. ಬಿಸಿಲು ಕೂಡ ಮಧ್ಯಾಹ್ನ ತನಕ ತುಂಬ ಬಿಸಿಲಿತ್ತು. ಈಗ ಸಾಯಂಕಾಲ ಅಷ್ಟೊಂದು ಬಿಸಿಲಿಲ್ಲ. ನಾನು ಇಲ್ಲಿಗೆ ಬಂದ ನಂತರ ಲಾಗನ್ನು ಸ್ಟಾರ್ಟ್ ಮಾಡೇ ಇಲ್ಲ. ಅಲ್ಲಿಂದ ಬರುವಾಗ ಸ್ವಲ್ಪ ಲಾಗ್ ಮಾಡಿದ್ದೆ ಅಷ್ಟೇ, ಮತ್ತು ಲಾಗನ್ನು ಸ್ಟಾರ್ಟ್ ಮಾಡಲಿಲ್ಲ. ಸೊ ಇವತ್ತು ಲಾಗ್ ಮಾಡ್ತಿದ್ದೇನೆ. ಸೊ ನಾನು ಬರುವಾಗ ಅಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿಗೆ ಬಂದ ನಂತರ ನನಗೆ ಲಾಗ್ ಮಾಡಲಿಕ್ಕಾಗಲಿಲ್ಲ, ಅಂದರೆ ಬರುವಾಗ ರಾತ್ರಿ ಆಗಿತ್ತು, ಬಸ್ ಸಿಗುವಾಗೆಲ್ಲ ಲೇಟ್ ಆಯಿತು. ಸೊ ಬರುವಾಗ ರಾತ್ರಿ ಆಗಿತ್ತು, ಹಾಗೆ ಲಾಗನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇಲ್ಲಿಗೆ ಬಂದು ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅವನಿಗೆ ಮಧ್ಯಾಹ್ನ ನಿದ್ದೆ ಕೂಡ ಆಗಲಿಲ್ಲ, ಸ್ವಲ್ಪ ಶೀತ ಥರ ಆಗಿದೆ. ಅದು ಅಲ್ಲಿಂದ ಬಂದದಲ್ಲ ಬಸ್ಸಲ್ಲಿ. ಸೊ ಹಾಗೆ ಸ್ವಲ್ಪ ಶೀತ ಥರ ಆಗಿದೆ. ಮತ್ತು ಮಧ್ಯಾಹ್ನ ಸ್ವಲ್ಪ ಮಲಗಿದ್ದು, ನಿದ್ದೆ ಕೂಡ ಆಗಲಿಲ್ಲ. ಇದು ನಿದ್ದೆ ಬರ್ತದೆ ಮತ್ತು ಮೂಗೆಲ್ಲ ತುರಿಸ್ತಾ ಉಂಟು. ಬರ್ಷಾರ್ಪಿನ್ ರೈ ಇದೇ ಬೋಡ್ಚಿ. ದೂರ ಹೋಪಿನಪ್ಪ.
ದೊಡ್ಡನ ತಲೆ ದೊಡ್ಡನ ಮಳೆ ಶುರುವಾಯಿತು ನೋಡಿ, ಹನಿ ಹನಿ ಮಳೆ ಶುರುವಾಯಿತು. ಈಗ ನಾನು ಹೇಳಿದ್ದಲ್ಲ ಗುಡುಗು ಬರ್ತಾ ಉಂಟಂತ, ಸ್ವಲ್ಪ ಗುಡುಗು ಬಂತು, ಈಗ ಮಳೆ ಶುರುವಾಯಿತು. ಜಾಸ್ತಿ ಗುಡುಗು ಬಂದರೆ ಈಗ ಹೆದರುತ್ತೇನೆ. ಇಲ್ಲಿ ರಾಯನಿಗೆ ಹೊರಗಡೆ ಬರ್ತಿದ್ದಾನೆ, ಅವನಿಗೆ ಅಲ್ಲಿ ಹೊರಗಡೆ ಬರಲಿಕ್ಕೆಲ್ಲ ಆಗೋದಿಲ್ಲಲ್ಲ, ಇಲ್ಲಿ ಅವನಿಗೆ ಒಳ್ಳೇದಾಗ್ತದೆ ಹೊರಗಡೆ ಬರಲಿಕ್ಕೆ. ಏನು ಸಿಗ್ತದೆ ಅಂತ ಕಾಯ್ತಿರ್ತಾನೆ. ಕೊಲ್ಲೆಮ್ಮ ರಾಯಮ್ಮ, ರಾಯಿ ಕೊಲ್ಲೆ ಜಜ್ಜಿ. ಅವನು ನೋಡಿ ನನಗೆ ಕೊಡುವಾಗೆ ಮಾಡ್ತಾನೆ, ಆದರೆ ಕೊಡುವುದಿಲ್ಲ ಕೈಗೆ. ಕೊಲ್ಲಪ್ಪ. ರಾಯ ಮಮ್ಮ ಕೊರ್ಲೆ ಮಮ್ಮಗೆ ಕೊಡುವಾಗೆ ಮಾಡ್ತಾನೆ ನೋಡಿ, ಅವನು ಕೊಡುವುದಿಲ್ಲ. ಹೆಂಗೆ ಗೊತ್ತು ನೀರು ಕರ್ಪೂಜರಂದು, ಅವನ ಕೈಯಿಂದ ಬಿಡುವುದಿಲ್ಲ, ಕೊಡುವಾಗೆ ಮಾಡೋದಷ್ಟೇ. ಈಗ ನೋಡಿ ತಗೊಳ್ತಾನೆ. ಪಕ್ಕಡ ಪಿಂಕ್ ಗೊತ್ತುಂಡು. ಇಲ್ಲಿ ಫುಲ್ ಶೆಕೆ, ಅವನ ತಲೆ ಕೂದಲೆಲ್ಲ ಒದ್ದೆಯಾಗಿ ಹೋಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ 2 ಜುಟ್ಟು ಹಾಕಿದ್ದೇನೆ. ಜುಟ್ಟು ಹಾಕುವಾಗ ಕೇಳೋದಿಲ್ಲ ಹಾಕ್ಲಿಕ್ಕೇನೆ, ಹಾಕಿದ ನಂತರ ಅವನಿಗೆ ಗೊತ್ತಿರೋದಿಲ್ಲಲ್ಲ ಯಾಕೆ ತಲೆಗೆ ಎಂತ ಹಾಕಿದ್ದೇವೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ಜುಟ್ಟು ಹಾಕಿ ಬಿಟ್ಟಿದ್ದೇನೆ 2 ಸೈಡ್ ಕೂಡ, ಇಲ್ಲಾದರೆ ಫುಲ್ ಒದ್ದೆಯಾಗಿ ಹೋಗ್ತದೆ. ಇಲ್ಲಿ ಅವನಷ್ಟಕ್ಕೆ ಅವನು ಆಟ ಆಡ್ತಿದ್ದಾನೆ. ಇಲ್ಲಿ ನನ್ನ ಅತ್ತೆ ಸ್ವಲ್ಪ ಹಲಸಿನಕಾಯಿ ಇತ್ತು, ಅದು ಪದಾರ್ಥ ಮಾಡಲಿಕ್ಕೆ ಅಂತ ಇಲ್ಲಿ ಕಟ್ ಮಾಡ್ತಿದ್ದಾರೆ. ಇಲ್ಲಿ ರಾಯನ್ ನೋಡಿ ಬದಿಯಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನೆ. ಅವನಿಗೆ ಅಂದರೆ ಅವನು ಒಳಗಡೆ ಕುತ್ಕೊಳ್ಳಿಕ್ಕೆ ಕೇಳಿಲ್ಲ, ಅತ್ತೆಯಲ್ಲಿ ಕಟ್ ಮಾಡ್ತಿದ್ರಲ್ಲ, ಸೊ ಅದಕ್ಕೆ ಇಲ್ಲಿಗೆ ಬರಬೇಕಂತ ಹೇಳಿ ಅಟೆಂಡ್ ಮಾಡಿದ್ದಕ್ಕೆ ನಾನು ಇಲ್ಲಿ ಕುತ್ಕೊಳಿಸಿದ್ದೇನೆ. ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲವೂ ಕೂಡ ರಾಯುದೇ ಕ್ಯಾಪ್ಚರ್ ಮಾಡಿಟ್ಟಿದ್ದೇನೆ ಮೂಮೆಂಟ್ಸನ್ನು. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.